ಈಗಾಗಲೇ ತಮಗೆ ತಿಳಿದಿರುವಂತೆ 5 ಲೆಸನ್ ಪ್ಲ್ಯಾನ್ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ಒಂದು ಉದಾಹರಣೆ ಕೂಡ ಜೈನ ಧರ್ಮ ಅನ್ನುವಂಥ ಒಂದು ಉದಾಹರಣೆ ಕೂಡ ಪಾಠ ಮಾಡಲಾಗಿದೆ. ಈ ಇನ್ನೊಂದು ಟೈಪ್ಸ್ ಆಫ್ ರಿಸೋರ್ಸ್ ಅಂತೇಳಿ ಸಂಪನ್ಮೂಲದ ವಿಧಗಳು, ಸೋಷಿಯಲ್ ಸೈನ್ಸ್ನಲ್ಲಿ ಬರುವಂಥ ಸಂಪನ್ಮೂಲದ ವಿಧಗಳು ಅನ್ನುವಂಥ ವಿಷಯದ ಮೇಲೆ ಈ 5 ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೇನ್, ಎಲಾಬ್ರೇಟ್ ಮತ್ತು ಇವ್ಯಾಲ್ಯುವೇಷನ್ ಅಂಥೇಳಿ 5E ತೊಡಗಿಸಿಕೊಳ್ಳುವಿಕೆ ಅಥವಾ ಆಕರ್ಷಣೆ ಅಂತೀವಿ, ಅನ್ವೇಷಣೆ, ವಿವರಣೆ, ವಿಸ್ತರಣೆ ಮತ್ತು ಮೌಲ್ಯಮಾಪನ, ಈ ಹಂತಗಳನ್ನು ಉಪಯೋಗಿಸಿಕೊಂಡು ಸಂಪನ್ಮೂಲದ ವಿಧಗಳ ಬಗ್ಗೆ ಅಧ್ಯಯನ ಮಾಡೋಣ. ಮೊದಲನೇದಾಗಿ ತಾವು ತೆಗೆದುಕೊಳ್ಳುವಂಥ ಶಾಲೆ, ಶಿಕ್ಷಕರ ಹೆಸರು, ಸಬ್ಜೆಕ್ಟ್, ಕ್ಲಾಸ್ ಮತ್ತು ನೀವು ಮಾಡುವಂಥ ಒಂದು ವಿಧಾನದ ಹೆಸರು, ಬಳಸುವಂಥ ಬೋಧನಾ ಮಾದರಿಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕಿದು ಸಾಮಾನ್ಯ ಮಾಹಿತಿ ಅಂತ ಹೇಳ್ತೀವಿ. ಇನ್ನು ಇದರಲ್ಲಿ ಸಾಮಾನ್ಯ ಉದ್ದೇಶಗಳು ಮತ್ತು ನಿರ್ದಿಷ್ಟ ಉದ್ದೇಶಗಳು. ಸಾಮಾನ್ಯ ಉದ್ದೇಶಗಳು: ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ವಿಜ್ಞಾನ ವಿಷಯದ ಬಗ್ಗೆ ಆಸಕ್ತಿ ಮೂಡಿಸುವುದು, ಪರಿಸರ ಮತ್ತು ಸಂಪನ್ಮೂಲಗಳ ಮಹತ್ವದ ಅರಿವು ಮೂಡಿಸುವುದು, ಚಿಂತನೆ ಮತ್ತು ತಾರ್ಕಿಕ ಶಕ್ತಿಯನ್ನು ಅಭಿವೃದ್ಧಿಪಡಿಸುವುದು, ಸಹಕಾರ ಮನೋಭಾವ ಬೆಳೆಸುವುದು. ಅದೇ ರೀತಿ ನಿರ್ದಿಷ್ಟ ಉದ್ದೇಶಗಳು: ಪಾಠದ ಅಂತ್ಯಕ್ಕೆ ವಿದ್ಯಾರ್ಥಿಗಳ ಸಂಪನ್ಮೂಲಗಳ ಅರ್ಥವನ್ನು ವಿವರಿಸಲು ಸಾಧ್ಯವಾಗುತ್ತದೆ, ಸಂಪನ್ಮೂಲಗಳ ವಿಧಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ, ನೈಸರ್ಗಿಕ, ಮಾನವ ನಿರ್ಮಿತ ಮತ್ತು ಮಾನವ ಸಂಪನ್ಮೂಲಗಳ ಉದಾಹರಣೆಗಳನ್ನು ನೀಡಲು ಸಾಧ್ಯವಾಗುತ್ತದೆ, ಸಂಪನ್ಮೂಲಗಳನ್ನು ವರ್ಗೀಕರಿಸಲು ಸಹಾಯ ಮಾಡುತ್ತದೆ. ಇನ್ನು ಮೊದಲನೇ ಹಂತ ಇಲ್ಲಿ ಎಂಗೇಜ್ ಅಥವಾ ಆಕರ್ಷಣೆ, ತೊಡಗಿಸಿಕೊಳ್ಳುವಿಕೆ ಅಂತ ಹೇಳ್ತೀವಿ. ಇಲ್ಲಿ ವಿದ್ಯಾರ್ಥಿಗಳ ಚಟುವಟಿಕೆ ಮತ್ತು ಶಿಕ್ಷಕರ ಚಟುವಟಿಕೆ ಮತ್ತು ಹಂತ ಅಂಥೇಳಿ 3 ಭಾಗಗಳನ್ನು ಮಾಡಬಹುದಾಗಿದೆ. ಮೊದಲನೇದು ಎಂಗೇಜ್ನಲ್ಲಿ ಉದ್ದೇಶ ಏನಂದರೆ ವಿದ್ಯಾರ್ಥಿಗಳ ಗಮನ ಸೆಳೆದು ಹಿಂದಿನ ಜ್ಞಾನವನ್ನು ಜಾಗೃತಗೊಳಿಸುವಂಥದ್ದು. ಅಲ್ಲಿ ಅಭಿಪ್ರೇರಣೆ ಅಂತ ಬಳಸ್ತೀವಿ ಜನರಲ್ ಕ್ಲಾಸ್ನಲ್ಲಿ, ಇಲ್ಲಿ ಎಂಗೇಜ್ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವಿಕೆ. ಇಲ್ಲಿ ಶಿಕ್ಷಕರು ಮಾಡುವಂಥದ್ದು ನೀರು, ಅರಣ್ಯ, ರಸ್ತೆ, ಶಿಕ್ಷಕನ ಚಿತ್ರಗಳನ್ನು ತೋರಿಸುವರು, ಅಂದರೆ ವಿವಿಧ ರೀತಿಯ ಸಂಪನ್ಮೂಲಗಳ ಚಿತ್ರಪಟಗಳನ್ನು ತೋರಿಸುವರು. ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ನಾವು ದಿನನಿತ್ಯ ಬಳಸುವ ವಸ್ತುಗಳು ಯಾವುವು, ಇವು ನಿಮಗೆ ಹೇಗೆ ಉಪಯುಕ್ತವಾಗುತ್ತವೆ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಿ ವಿದ್ಯಾರ್ಥಿಗಳ ಉತ್ತರಗಳನ್ನು ಆಲಿಸಿ ಪಾಠದ ವಿಷಯಕ್ಕೆ ಸಂಪರ್ಕ ಕಲ್ಪಿಸುತ್ತಾರೆ. ಅಂದರೆ ವಿದ್ಯಾರ್ಥಿಗಳ ಪೂರ್ವಜ್ಞಾನವನ್ನು ಪರೀಕ್ಷೆ ಮಾಡಿಕೊಂಡು ವಿದ್ಯಾರ್ಥಿಗಳು ನಮ್ಮ ತರಗತಿಗೆ ಆಕರ್ಷಣೆ ಮಾಡಿಸಿಕೊಳ್ಳುವಂಥ ಒಂದು ಹಂತ. ಚಿತ್ರಪಟಗಳನ್ನು ಗಮನಿಸುತ್ತಾರೆ, ಉತ್ತರಿಸುವುದು, ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವಂಥದ್ದು ಇದು ವಿದ್ಯಾರ್ಥಿಗಳು ಮಾಡುವಂಥ ಚಟುವಟಿಕೆ. ಪಾಠದ ಬಗ್ಗೆ ಕುತೂಹಲ ಮೂಡುವಂತೆ ವಿಷಯಕ್ಕೆ ಮನಸ್ಸು ಸಿದ್ಧಗೊಳಿಸುವಂತೆ ಇದರ ಒಂದು ಫಲಿತಾಂಶ ಅಂತ ಹೇಳ್ಬೋದಾಗಿದೆ. ಇನ್ನು ಎರಡನೇದಾಗಿ ಎಕ್ಸ್ಪ್ಲೋರ್ ಅಥವಾ ಅನ್ವೇಷಣೆ, ಸ್ವಯಂ ಕಲಿಕೆ ಮತ್ತು ಚಟುವಟಿಕೆ ಮೂಲಕ ಅರಿವು ನಿರ್ಮಾಣ ಮಾಡುವಂಥ ಒಂದು ಹಂತ. ವಿದ್ಯಾರ್ಥಿಗಳನ್ನು 3-4 ಗುಂಪುಗಳನ್ನಾಗಿ ವಿಭಜಿಸಿ ಪ್ರತಿ ಗುಂಪಿಗೆ ಸಂಪನ್ಮೂಲಗಳ ಅಥವಾ ಚಿತ್ರಕಾರ್ಡ್ಗಳನ್ನು ಶಿಕ್ಷಕರು ನೀಡುವರು. ನೈಸರ್ಗಿಕ, ಮಾನವ ನಿರ್ಮಿತ, ಮಾನವ ಸಂಪನ್ಮೂಲಗಳೆಂದು ವರ್ಗೀಕರಿಸಲು ವಿದ್ಯಾರ್ಥಿಗಳಿಗೆ ಕೊಡುವರು. ಕೇವಲ ಇಲ್ಲಿ ಮಾರ್ಗದರ್ಶನವನ್ನು ಶಿಕ್ಷಕರು ಮಾಡುತ್ತಾರೆ, ಯಾವುದೇ ಉತ್ತರಗಳನ್ನು ಹೇಳದೆ. ವಿದ್ಯಾರ್ಥಿಗಳು ಗುಂಪಿನಲ್ಲಿ ಚರ್ಚೆ, ಚಿತ್ರಪಟಗಳನ್ನು ವರ್ಗೀಕರಿಸುವುದು, ಕಾರಣಗಳನ್ನು ವಿವರಿಸುವಂಥ ಚಟುವಟಿಕೆ ಮಾಡುವರು. ಇದರ ಫಲಿತಾಂಶ ಏನೆಂದರೆ ಸಹಕಾರ, ಚಿಂತನೆ, ನಿರ್ಧಾರ ತೆಗೆದುಕೊಳ್ಳುವ ಕೌಶಲ್ಯದಲ್ಲಿ ಈ ಅನ್ವೇಷಣೆ ಹಂತದಲ್ಲಿ ಅಭಿವೃದ್ಧಿ ಪಡ್ತಾರೆ. ಅಂದರೆ ವಿದ್ಯಾರ್ಥಿಗಳೇ ಆ ವಿಷಯದ ಬಗ್ಗೆ ಕುತೂಹಲವನ್ನು ಮೂಡಿಸಿಕೊಳ್ಳುವಂಥದ್ದು. ಇನ್ನು ಮೂರನೇದಾಗಿ ಎಕ್ಸ್ಪ್ಲೇನ್ ಅಥವಾ ವಿವರಣೆ ಅಂಥೇಳಿ, ಕಲಿತ ವಿಷಯಗಳಿಗೆ ಅಥವಾ ಅನುಭವಗಳಿಗೆ ಸ್ಪಷ್ಟನೆ ನೀಡುವಂಥದ್ದು ಇಲ್ಲಿ ಶಿಕ್ಷಕರ ಚಟುವಟಿಕೆ. ಮೊದಲು ವಿದ್ಯಾರ್ಥಿಗಳು ತಮ್ಮ ಪಾಠದ ಕಡೆಗೆ ಆಕರ್ಷಣೆ ಮಾಡಿಕೊಳ್ಳುವಂಥದ್ದು ಎಂಗೇಜ್, ಆಮೇಲೆ ಅನ್ವೇಷಣೆ ಮಾಡುವಂಥದ್ದು, ವಿದ್ಯಾರ್ಥಿಗಳು ಆ ವಿಷಯದ ಬಗ್ಗೆ ಅನ್ವೇಷಣೆ ಮಾಡುವುದು. ಆ ನಂತರ ವಿದ್ಯಾರ್ಥಿಗಳಲ್ಲಿ ಸಂಪೂರ್ಣ ಮಾಹಿತಿಯನ್ನು ವಿವರಣೆ ಮಾಡುವರು. ವಿವಿಧ ರೀತಿಯ ಚಿತ್ರಪಟಗಳನ್ನು, ಮಾಡೆಲ್ಗಳನ್ನ ತೆಗೆದುಕೊಂಡು ಪಾಠದ ಸಂಪೂರ್ಣ ವಿಷಯವನ್ನು ಈ ಹಂತದಲ್ಲಿ ವಿವರಣೆ ಮಾಡಬೇಕಾಗ್ತದೆ. ಸಂಪನ್ಮೂಲ ಎಂಬ ಪದದ ವ್ಯಾಖ್ಯೆ ನೀಡುವುದು, ಅದರ ವಿಧಗಳನ್ನು ಸ್ಪಷ್ಟವಾಗಿ ವಿವರಿಸುವುದು. ನೈಸರ್ಗಿಕ ಸಂಪನ್ಮೂಲಗಳು ಯಾವುವು ಅಂದರೆ ನೀರು, ಗಾಳಿ, ಮಣ್ಣು. ಮಾನವ ನಿರ್ಮಿತ ಸಂಪನ್ಮೂಲಗಳು ರಸ್ತೆ, ಕಟ್ಟಡ, ಯಂತ್ರ. ಈ ರೀತಿ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ತಾವು ವಿವರಿಸಬೇಕಾಗ್ತದೆ. ಸಂಪೂರ್ಣ ವಿಷಯವನ್ನು ಇಲ್ಲಿ ವಿವರಣೆ ಮಾಡಬೇಕಾಗ್ತದೆ. ಮಾನವ ಸಂಪನ್ಮೂಲ ಶಿಕ್ಷಕರು, ವೈದ್ಯರು ಕಪ್ಪು ಫಲಕದಲ್ಲಿ ಮುಖ್ಯ ಅಂಶಗಳನ್ನು ಬರ್ಕೊತ ಚಿತ್ರಪಟಗಳನ್ನು, ಚಾರ್ಟ್ಗಳನ್ನು ಬಳಸ್ಕೊತ ಪಾಠದ ವಿವರಣೆಯನ್ನು ಇಲ್ಲಿ ಮಾಡಬೇಕು. ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳುವುದು, ಉದಾಹರಣೆಗಳನ್ನು ನೀಡುವುದು, ನೋಟ್ಸ್ ಬರೆದುಕೊಳ್ಳುವಂಥ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಇದರಿಂದ ಆಗುವಂಥ ಫಲಿತಾಂಶ ಅಂದರೆ ಪರಿಕಲ್ಪನೆಗಳ ಸ್ಪಷ್ಟತೆ, ಅಂದರೆ ವಿಷಯದ ಸ್ಪಷ್ಟತೆ ಮತ್ತು ತಪ್ಪು ಕಲ್ಪನೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಹಂತ ಆಗಿದೆ. ಇಲ್ಲ ಅಂದರೆ ವಿವರಣೆ ಅಥವಾ ಪಾಠದ ಬೆಳವಣಿಗೆ ಹಂತ ಕೂಡ ಇಲ್ಲಿ ಆಗ್ತದೆ ವಿವರಣೆ. ನೆಕ್ಸ್ಟ್ ವಿಸ್ತರಣೆ ಮಾಡೋದು, ಎಲಾಬ್ರೇಟ್ ಅಂಥೇಳಿ 4ನೇ ಹಂತ. ಕಲಿತ ವಿಷಯನೂ ಹೊಸ ಸಂದರ್ಭಗಳಿಗೆ ಅನ್ವಯಿಸುವಂಥದ್ದು.
ಶಿಕ್ಷಕರು ಮಾಡುವಂಥದ್ದು, ನಿಮ್ಮ ಊರಿನಲ್ಲಿ ಇರುವ ಸಂಪನ್ಮೂಲಗಳು ಯಾವುವು, ನಾವು ಸಂಪನ್ಮೂಲಗಳನ್ನು ಹೇಗೆ ಸಂರಕ್ಷಿಸಬೇಕು ಅನ್ನುವಂಥ ಕೆಲವೊಂದು ಪ್ರಶ್ನೆಗಳು ಕೇಳಿ ವಿದ್ಯಾರ್ಥಿಗಳಲ್ಲಿ ಚರ್ಚೆಗೆ ಕೊಡುವಂಥ, ಅಂದರೆ ಕಲಿತಂಥ ಒಂದು ವಿಷಯ, ವಿವರಣೆ ತೆಗೆದುಕೊಂಡಂಥ ವಿಷಯದ ಬಗ್ಗೆ ವಿಸ್ತರಣೆ ಎಲಾಬ್ರೇಟ್ ಮಾಡುವಂಥದ್ದು. ಇನ್ನೂ ಹಲವಾರು ಪ್ರಶ್ನೆಗಳನ್ನು ಇಲ್ಲಿ ತಾವು ಹಾಕಬೇಕಾಗ್ತದೆ. ಸ್ಥಳೀಯ ಉದಾಹರಣೆಗಳನ್ನು ನೀಡುವರು ವಿದ್ಯಾರ್ಥಿಗಳು. ಸಂರಕ್ಷಣೆ ಬಗ್ಗೆ ಅಭಿಪ್ರಾಯ ಹೇಳುವುದು. ಫಲಿತಾಂಶ ದೈನಂದಿನ ಜೀವನದೊಂದಿಗೆ ಪಾಠದ ಸಂಬಂಧ ಬಲಪಡೆ, ಅಂದರೆ ಎಕ್ಸ್ಪೀರಿಯೆನ್ಸ್ ಆದಂಥ ವಿಷಯವನ್ನು, ತಿಳ್ಕೊಂಡಂಥ ವಿಷಯವನ್ನು ವಿಸ್ತಾರ ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ವೈಯಕ್ತಿಕ ದೈನಂದಿನ ಜೀವನದ ಬಗ್ಗೆ ಅಂದರೆ ಅನ್ವಯ ಮಾಡಿಕೊಳ್ಳುವಂಥದ್ದು, ತಾವು ತಿಳಿದುಕೊಳ್ಳುವಂಥ ಒಂದು ವಿಷಯಕ್ಕೆ ವಿಸ್ತರಣೆ ಮಾಡುವಂಥದ್ದು. ಇನ್ನು ಕೊನೆಯದಾಗಿ ಮೌಲ್ಯಮಾಪನ, ಕಲಿಕೆಯ ಮಟ್ಟವನ್ನು ಪರಿಶೀಲಿಸೋದು. ವಿದ್ಯಾರ್ಥಿಗಳು ತೊಡಗಿಸಿಕೊಂಡು ಅನ್ವೇಷಣೆ ಮಾಡಿ, ವಿವರಣೆ ಮಾಡಿ, ವಿಸ್ತರಣೆ ಮಾಡಿದ ನಂತರ ಅವರಿಗೆ ಮೌಲ್ಯಮಾಪನ, ಕೆಲವೊಂದು ಪ್ರಶ್ನೆಗಳ ಕೇಳೋದ್ರ ಮುಖಾಂತರ ಮೌಲ್ಯಮಾಪನ ಮಾಡುವಂಥದ್ದು. ಇಲ್ಲಿ ಸಂಪನ್ಮೂಲ ಎಂದರೇನು, ನೈಸರ್ಗಿಕ 2 ಸಂಪನ್ಮೂಲಗಳನ್ನು ಹೇಳಿರಿ, ಹೆಚ್ಚಿನ ಪ್ರಶ್ನೆಗಳನ್ನು ಕೂಡ ನೀವು ಇಲ್ಲಿ ಹಾಕ್ಬೋದು. ನೀವು ಎಷ್ಟು ಪಾಠ ಹೇಳಿರಿ ಅದ್ರ ಮೇಲೆ ಬರುವಂಥ ಒಂದು 4ರಿಂದ 5 ಪ್ರಶ್ನೆಗಳನ್ನು ಇಲ್ಲಿ ನೀವು ಹಾಕಬೇಕಾಗ್ತದೆ. ವಿದ್ಯಾರ್ಥಿಗಳನ್ನ ಈ ಬರೆದುಕೊಳ್ತಾರೆ, ಕಲಿಕೆಯ ಸಾಧನೆಯನ್ನು ಅಳೆಯಲು ಸಾಧ್ಯವಾಗುತ್ತದೆ. ಇನ್ನು ಮೌಲ್ಯಮಾಪನದಲ್ಲಿ ಕೊನೆಯದಾಗಿ ಮನೆಗೆಲಸವನ್ನು ಕೊಡೋದ್ರ ಮುಖಾಂತರ ಪಾಠ ಸಂಪೂರ್ಣಗೊಳಿಸುವುದು. ನಿಮ್ಮ ಮನೆಯಲ್ಲಿರುವ 5 ಸಂಪನ್ಮೂಲಗಳ ಪಟ್ಟಿಯನ್ನು ಬರೆಯಿರಿ, ಅಥವಾ ಸಂಪನ್ಮೂಲ ಸಂರಕ್ಷಣೆ ಕುರಿತು ಚಿಕ್ಕ ಬರಹಬರೆ 1 ಅಥವಾ 2 ಮನೆಗೆಲಸದ ಚಟುವಟಿಕೆಗಳನ್ನು ಇಲ್ಲಿ ಕೊಡ್ಬೋದಾಗಿ. ಮೌಲ್ಯಮಾಪನದಲ್ಲಿ ಪ್ರಶ್ನೆಗಳನ್ನು ಕೇಳೋದಲ್ಲದೆ ಇನ್ನೂ ಅಬ್ಜೆಕ್ಟಿವ್ ಟೈಪ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು, ಟ್ರೂ ಫಾಲ್ಸ್ ಆಗಿರ್ಬೋದು, ಇನ್ನೂ ವಿವಿಧ ರೀತಿಯ ಪ್ರಶ್ನೆಗಳ ಪ್ರಕಾರಗಳನ್ನು ನೀವು ಮೌಲ್ಯಮಾಪನದಲ್ಲಿ ಒಟ್ಟು ಇದು 40 ನಿಮಿಷದ ಒಂದು ಪಾಠ ಆಗಿದೆ ಅಂತ ಹೇಳ್ಬೋದು. ಧನ್ಯವಾದಗಳು.